ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮಳೆಯ ಆರ್ಭಟ ಹೆಚ್ಚಾಗಿದೆ. ದೆಹಲಿಯ ಹೊರವಲಯದಲ್ಲಿ ಕಾರುಗಳು ಮುಳುಗಡೆ ಆಗಿದೆ. ರಸ್ತೆಯಲ್ಲಿ ನೀರು ನಿಂತು ವಾಹನ ಸವಾರರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಸ್ತೆ ಮಧ್ಯದಲ್ಲೇ ಕೆಟ್ಟು ನಿಂತ ಹಲವು ವಾಹನಗಳು ಭಾರೀ ಮಳೆಯ ಆರ್ಭಟದಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ. ದೆಹಲಿಯಲ್ಲಿ ಭಾರೀ ಮಳೆ ಆಗ್ತಿರುವಂತ ಹಿನ್ನೆಲೆಯಲ್ಲಿ ಸಮಸ್ಯೆ ಕೂಡ ಆಗ್ತಾ ಇದೆ. ವಾಹನಗಳು ನೀರಿನಲ್ಲಿ ತೇಲಿ ಹೋಗ್ತಿರುವಂತ ದೃಶ್ಯಗಳು ಸರ್ವೇ ಸಾಮಾನ್ಯ ಆಗಿದೆ. ಕೆಲವು ಕಡೆಯಲ್ಲಿ ವಾಹನ ಸವಾರರು ಪರದಾಡಿದ್ದಾರೆ. ಯಾಕಂದರೆ ರಸ್ತೆ ಮಧ್ಯದಲ್ಲೇ ವಾಹನಗಳು ಕೆಟ್ಟು ಹೋಗ್ತಾ ಇದೆ. ಸೊ ಹೀಗಾಗಿ ಅಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಅಲ್ಲಿನ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿ ಇದೆ ಅನ್ನೋದನ್ನು. ಎಲ್ಲಿ ನೋಡಿದ್ರೂ ನೀರು, ರಸ್ತೆ ತುಂಬ ನೀರೇ ಇದೆ. ಹಾಗಾಗಿ ಓಡಾಡಲಿಕ್ಕೂ ಕೂಡ ಕಷ್ಟದ ಪರಿಸ್ಥಿತಿ ಆಗ್ತಾ ಇದೆ. ಕೆಲವು ಕಡೆಯಲ್ಲಿ ಇನ್ನೊಂದಷ್ಟು ಸಮಸ್ಯೆಗಳು, ಅವಘಡಗಳು ಸಂಭವಿಸಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಯಾರು ಮನೆಯಿಂದ ಹೊರಗೆ ಬರೋದಕ್ಕೂ ಆಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಪರಿಸ್ಥಿತಿ ಕೆಟ್ಟು ಹೋಗಿರುವಂಥದ್ದು. ಯಾಕಂದರೆ ವಾಹನಗಳೆಲ್ಲ ನೀರಿನಲ್ಲಿ ತೇಲಿ ಹೋಗ್ತಾ ಇದೆ. ಕೆಲವು ಕಡೆಯಲ್ಲಿ ವಾಹನವನ್ನು ತೆಗೆದುಕೊಂಡು ಹೋದರೆ ನೀರು ನುಗ್ಗಿ ವಾಹನ ಕೂಡ ಹಾಳಾಗ್ತಾ ಇದೆ. ರಸ್ತೆ ಮಧ್ಯದಲ್ಲೇ ಕೆಟ್ಟು ಹೋಗಿರುವಂಥ ವೆಹಿಕಲ್ಸ್ಗಳನ್ನು ಬಿಟ್ಟು ಹೋಗಿದ್ದಾರೆ ಕೆಲವರು. ಸೊ ಈ ಥರದೊಂದು ಸಿಚುವೇಶನ್ ದೆಹಲಿಯಲ್ಲಿ ಇದೆ. ಭಾರಿ ಮಳೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ. अंडर पानी पानी तो जाएंगे कम नहीं होगा. ದೆಹಲಿಯಲ್ಲಿ ಯಾವ ಥರದೊಂದು ಪರಿಸ್ಥಿತಿ ಇದೆ ಅನ್ನೋದನ್ನು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಎಲ್ಲಿ ನೋಡಿದ್ರೂ ಇದೇ ರೀತಿಯಾಗಿ ಮಳೆಯ ನೀರು ನಿಂತಿದೆ. ತಗ್ಗು ಪ್ರದೇಶ ಆಗಿರಬಹುದು ಅಥವಾ ಈ ಸೇತುವೆಗಳ ಬಳಿ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಸಮಸ್ಯೆಗಳಾಗ್ತಾ ಇದೆ. ಅಂಡರ್ ಪಾಸ್ ಆಗಿರ್ಬೋದು, ಎಲ್ಲ ಕಡೆಯಲ್ಲೂ ಕೂಡ ಮಳೆಯ ನೀರು ನಿಂತಿರುವಂಥದ್ದು. ಹಾಗಾಗಿ ನಾರ್ಮಲ್ ಆಗಿ ಡ್ಯೂಟಿಗೆ ಹೋಗೋದಕ್ಕೆ ಕಷ್ಟವಾಗ್ತಾ ಇದೆ. ಶಾಲಾ ಕಾಲೇಜುಗಳಿಗೆ ಹೋಗೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಅನಿವಾರ್ಯ ಪರಿಸ್ಥಿತಿಯಲ್ಲಿ ಜನ ಮನೆಯಿಂದ ಹೊರಗೆ ಬರಬೇಕಾಗಿದೆ. ಸೊ ಬೈಕಂತೂ, ಟೂ ವೀಲರ್ಸ್ ಅಂತೂ ಓಡಿಸೋದಕ್ಕೆ ಸಾಧ್ಯನೇ ಆಗ್ತಾಯಿಲ್ಲ ಈ ಮಳೆಯಲ್ಲಿ. ಯಾಕಂದರೆ ಕಾರೇ ಅರ್ಧಕ್ಕರ್ಧ ಮುಳುಗಿ ಹೋಗುವಂಥ ಪರಿಸ್ಥಿತಿ ಇದೆ. ರಸ್ತೆ ಮಧ್ಯದಲ್ಲೇ ವಾಹನಗಳು ಕೆಟ್ಟು ನಿಲ್ತಾ ಇದೆ. ಇದರಿಂದ ಟ್ರಾಫಿಕ್ ಜಾಮ್, ಟ್ರಾಫಿಕ್ ಕಿರಿಕಿರಿ ಕೂಡ ಉಂಟಾಗ್ತಾ ಇದೆ. ಸದ್ಯ ನೀವು ಗಮನಿಸ್ತಾ ಇರೋದು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಯಾವ ರೀತಿಯಾಗಿ ಮಳೆ ಆಗ್ತಾ ಇದೆ ಮತ್ತು ಅಲ್ಲಿನ ಜನ ಯಾವ ರೀತಿಯಾಗಿ ಪರದಾಡ್ತಾ ಇದ್ದಾರೆ ಅನ್ನುವಂಥ ದೃಶ್ಯಗಳನ್ನು. ಸೊ ಆದಷ್ಟು ಬೇಗ ಇದನ್ನು ಸರಿಪಡಿಸಿ ಅಂತ ಸಾರ್ವಜನಿಕರು ಕೇಳ್ಕೊಳ್ತಾ ಇದ್ದಾರೆ. ಯಾಕಂದರೆ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ನಾರ್ಮಲ್ ಆಗಿ ಭಾಗಿಯಾಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಕಾಲೇಜಸ್ಗಳಿಗೆ, ಸ್ಕೂಲ್ಗಳಿಗೆ ಅಥವಾ ಆಫೀಸಸ್ಗಳಿಗೆ ಎಲ್ಲಿಗೂ ಹೋಗೋದಕ್ಕೆ ಬರೋದಕ್ಕೆ ಆಗ್ತಾ ಇಲ್ಲ. ಅಂಡರ್ ಪಾಸಲ್ಲಂತೂ ಸಿಕ್ಕಾಬಟ್ಟೆ ನೀರು ನಿಂತಿರೋದ್ರಿಂದ ಕೆಲವು ವಾಹನಗಳು ಅಲ್ಲೇ ಕೆಟ್ಟು ನಿಂತಿದೆ. ಇದರಿಂದ ಕಷ್ಟ ಆಗ್ತಾ ಇದೆ. ಕೇವಲ ವೆಹಿಕಲ್ಸ್ ಅಂತ ಅಲ್ಲ, ನಡ್ಕೊಂಡು ಓಡಾಡೋದಕ್ಕೂ ಕೂಡ ಕಷ್ಟನೇ. ಯಾಕಂದರೆ ಎಲ್ಲಿ ರಸ್ತೆ ಇದೆ, ಎಲ್ಲಿ ಹೊಂಡ ಇದೆ, ಎಲ್ಲಿ ಚರಂಡಿ ಇದೆ, ಇದ್ಯಾವುದು ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ನೀರು ಆವರಿಸ್ಕೊಂಡಿರೋದ್ರಿಂದ ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಕೆಲವು ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ಘೋಷಿಸಲಾಗಿದೆ.